ಹಲೋ ಗೈಸ್, ರಾಜ್ ಮಾಡಲ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. LLB ಮಾಡ್ತಿದ್ದೆ, ಸೊ ಅದೆಲ್ಲ ಬಿಟ್ಟು ಇನ್ಫ್ಲೂಯೆನ್ಸರ್ ಆಗೋಣ ಅಂತ, ಕ್ರಿಯೇಟರ್ ಆಗೋಣ ಅಂತ ಬಂದೆ. ಅಂದ್ರೆ ಫಾಲೋವರ್ಸ್ ಇದ್ರೆ ಮಾತ್ರ ತೋರಿಸ್ತೀರಾ, ಇಲ್ಲಾಂದ್ರೆ ತೋರ್ಸಲ್ಲ. ಓಕೆ ಮಾಡೋಣ, ಒಂದಲ್ಲ ಒಂದಿನ ನಾವು ಕ್ರಿಯೇಟರ್ ಆಗೋಣ. ಕಷ್ಟ ಆಯ್ತು, ಹೆಂಗಿದೆ ನೋಡ್ರಿ. ಹಾಯ್ ಹೇಳ್ರಿ. ಹಾಯ್ ಹೇಳ್ರಿ. Okay, let's go. ಹಲೋ ಗೈಸ್, ರಾಜ್ ಮಾಡಲ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ದಲ್ಲಿ ವಿಷಯ ಏನಂದ್ರೆ, ನಾನೊಂದು ವೆಡ್ಡಿಂಗ್ ಕಾರ್ಡ್ ಅಂತ ಒಂದು ಆಕ್ಟ್ ಮಾಡಿದ್ದೆ. ನಮ್ಮ ಡಾಲಿ ಮನೋಜ್ ಅವರು ಹೀರೋ, ಅದರಲ್ಲಿ ಶಾರ್ಟ್ ಫಿಲಮು. ಸೊ ಅದೊಂದು ಇವತ್ತು ರಿಲೀಸ್ ಇದೆ. ಆಲ್ರೆಡಿ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ, ಶೋ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾವು ಲೇಟಾಗಿ ಹೋಗ್ತಾ ಇದೀವಿ, ಲೇಟೆಸ್ಟ್ ಆಗಿ ಹೋಗೋಣ ಅಂತ. ಗಾಡಿಯಲ್ಲಿ ಹೋಗಿದ್ರೆ ಅಲ್ಲಿಗೆ ನಾವು ಬೇಗ ರೀಚ್ ಆಗ್ತಾ ಇದೀವಿ. ಬಟ್ ಗಾಡಿಯಲ್ಲಿ ಹೋಗಿಲ್ಲ, ಯಾಕಂದ್ರೆ ಹೆಲ್ಮೆಟ್ ಹಾಕೊಟ್ಟು ಹೇರ್ ಸ್ಟೈಲ್ ಹಾಳಾಗುತ್ತೆ. ಸೊ ಹಾಗಾಗಿ ಕಾರಲ್ಲಿ ಹೋಗ್ತಾ ಇದೀವಿ. ಯಾಕೆ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂದ್ರೆ ಹೆಲ್ಮೆಟ್ ಹಾಕ್ತೀವಲ್ಲ, ಸೊ ಹಾಗಾಗಿ ಅಲ್ಲಿ ತುಂಬಾ ಚೆನ್ನಾಗಿರೋ ಕ್ರಿಯೇಟರ್ಸ್ ಬಂದಿರ್ತಾರೆ. ಅದು ಜನಗಳಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಹೋಗ್ತಾ ಇದೀವಿ ಇವಾಗ. ಆದಷ್ಟು ಬೇಗ ಕರ್ಕೊಂಡು ಹೋಗಿ ಅಂತ ಹೇಳಿದೀನಿ. ಹೇಳಿ ಬ್ರೋ. ಸೊ ಟ್ರಾಫಿಕ್ಕು ಲೈಟ್ ಆಗಿದೆ. ಏನ್ ಗೊತ್ತಾ ಗೈಸ್, ಇವಾಗ ಅಲ್ಲಿ ಹೋಗ್ಬಿಟ್ಟು ಶೋ ಹೆಂಗಿದೆ ಅಂತ ನಾನು ಹೇಳಕ್ಕಾಗಲ್ಲ. ಯೂಟ್ಯೂಬಲ್ಲಿ ಲಿಂಕ್ ಹಾಕ್ತಾರೆ, ಅದನ್ನ ನೋಡ್ಬೇಕು ನೀವು. ಅದಾದ್ಮೇಲೆ ನಿಜ ಹೇಳ್ಬೇಕಂದ್ರೆ ಅಲ್ಲಿ ತುಂಬಾ ಕ್ರಿಯೇಟರ್ಸ್ ಬಂದಿರ್ತಾರೆ. ಸೊ ಯಾರ್ಯಾರು ಬಂದಿರ್ತಾರಂತ ತೋರಿಸ್ತೀನಿ, ಬನ್ನಿ. ಪ್ರತಿಯೊಬ್ಬರಿಗೂ ಏನ್ ಹೇಳ್ತೀನಿ ಅಂದ್ರೆ, ಜನ ಇವತ್ತನ್ನ ಗುರುತಿಸಿ ಈ ತರ ವೇದಿಕೆ ಮೇಲೆ ಕರೆದಿದ್ದಾರೆ ಅಂದ್ರೆ ಖಂಡಿತ. ಈ ಒಂದು ಶಾರ್ಟ್ ಫಿಲಮ್ ನಾನು ನೋಡಿದೆ, ಸಖತ್ತಾಗಿದೆ. ಕಟ್ಸ್ ಆಗ್ಲಿ, ಎಡಿಟಿಂಗ್ ಆಗ್ಲಿ, ಆಮೇಲೆ ಡೈಲಾಗ್ಸ್ ಆಗ್ಲಿ, ಇವರು ಒಂದು ಎಫರ್ಟ್ ನೋಡಿದೆ ನಾನು ಕಣ್ಣಾರೆ ಕುತ್ಕೊಂಡು. ಇದು ನಂದು ಆಕ್ಚುಲಿ ಫಸ್ಟ್ ಶಾರ್ಟ್ ಫಿಲಮ್ ಇದೆ. ಆಕ್ಚುಲಿ ನಾನು ಅಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ನೋಡ್ತಿದ್ದೆ ಲಾಸ್ಟ್ ಟೈಮ್, ಕೆಲವೊಂದು ಇದೇ ತರ ರಿಲೀಸ್ ಆದಾಗ. ಅಲ್ಲಿ ಕುತ್ಕೊಂಡು ನೋಡಿದಾಗ ನಾನು ಅನ್ಸದೆ ಅಂದ್ರೆ ಹೋಗಿ ನಾನು ಒಂಚೂರು ಮಾಡ್ಬೇಕು ಅದು ಇದು ಅಂತ ಅನ್ಕೊಂತಾ ಇದ್ದೆ. ಬಟ್ ಕೆಲವೊಂದು ಏನಂತ, ನಂದು ಬೇರೆ ಬೇರೆ ಎಲ್ಲ ಕಡೆ ಇದ್ದೆ, ನಾನು LLB ಮಾಡ್ತಿದ್ದೆ. ಸೊ ಅದೆಲ್ಲ ಬಿಟ್ಟು ಇನ್ಫ್ಲೂಯೆನ್ಸರ್ ಆಗೋಣ ಅಂತ, ಕ್ರಿಯೇಟರ್ ಆಗೋಣ ಅಂತ ಬಂದೆ. ನಾನು ಇನ್ಫ್ಲೂಯೆನ್ಸರ್ ಆಗೋಣ ಅಂತ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಬ್ಲಾಗರ್ಸ್ ಅವರು ಇರ್ತಾರಲ್ಲ, ನಮ್ಮ ತೋರ್ಸಕ್ಕೆ ಇದೇ ಮೇಲೆ ನೋಡ್ತಾ ಇದ್ರು. ಈ ಅಪ್ಪಿ ತಪ್ಪಿ ಏನಾದ್ರು ನಾವು ಕಾಣಿಸ್ಕೊಂಡ್ರೆ ಎಡಿಟಿಂಗ್ ಅಲ್ಲಿ ಕಟ್ ಮಾಡೋರು. ಸೊ ಓಕೆ, ಹೌದಾ ಅಂದ್ರೆ ಫಾಲೋವರ್ಸ್ ಇದ್ರೆ ಮಾತ್ರ ತೋರಿಸ್ತೀರಾ, ಇಲ್ಲಾಂದ್ರೆ ತೋರ್ಸಲ್ಲ. ಓಕೆ ಮಾಡೋಣ, ಒಂದಲ್ಲ ಒಂದಿನ ನಾವು ಕ್ರಿಯೇಟರ್ ಆಗೋಣ. ಬಟ್ ಇವಾಗ ಏನೋ ಹತ್ತತ್ರ ಒಂದು 2 ಲಕ್ಷ ಫಾಲೋವರ್ಸ್ ಮಾಡಿದ್ದೀನಿ. ಸೊ ಅಂದ್ರೆ ನಾನು ಫುಲ್ ಸಾಧನೆ ಮಾಡಿದೆ ಅಂತ ಹೇಳಿಲ್ಲ, ಇನ್ನು ಜಸ್ಟ್ 1% ಅಂದ್ರೆ ಹೇಳ್ಬೋದು. ಅಂಡ್ ಏನಂದ್ರೆ, ಈ ತರ ಒಂದು ಅವಮಾನಗಳಾದಾಗ ನಾವು ನೆಕ್ಸ್ಟ್ ಮುಂದೆ ಒಳ್ಳೊಳ್ಳೆ ಸಾಧನೆ ಮಾಡೋದಕ್ಕೆ ನಮ್ಗೊಂದು ಸ್ಫೂರ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಶಾರ್ಟ್ ಫಿಲಮ್ ಬಂದ್ರೆ, ಇದು ಸೀರಿಯಸ್ಲಿ ಹೇಳ್ಬೇಕಂದ್ರೆ ಒಂದೊಂದು ಕೆಲವೊಂದು ಶಾರ್ಟ್ ಫಿಲಮ್ ನೋಡಿದ್ರೆ ಒಂದು ಫಿಲಂ ಪೂರ್ತಿ ಆರ್ಟಿಸ್ಟ್ ಇರ್ತಾರೆ, ಬಟ್ ಒಬ್ರದೇ ಹೈಲೈಟ್ ಇರುತ್ತೆ. ಬಟ್ ಇದ್ರಲ್ಲಿ ಹಂಗಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದಂತ ಒಂದು ವ್ಯಾಲ್ಯೂ ಇದೆ, ಅದರದೇ ಆದಂತ ಒಂದು ಏನಂತ ಅದೇ ವ್ಯಾಲ್ಯೂ ಇದೆ. ಸೊ ರಿಪೀಟ್ ಮಾಡ್ತಾ ಇದೆ. ಚೆನ್ನಾಗಿದೆ ಕ್ಯಾರೆಕ್ಟರ್ ಅಂದ್ರೆ, ಪ್ರತಿಯೊಬ್ರು ಅವರೊಂದು ಕ್ಯಾರೆಕ್ಟರ್ಗೆ ಅವರೇ ಇರೋ ತರ ಅನ್ನೋ ತರ ಇದೆ. ಸೊ ನಾನು ಇದು ಚಿಕ್ಕ ಕ್ಯಾರೆಕ್ಟರ್ ಆಗಿದೆ, ಬಟ್ ನನಗೇನು ಬೇಜಾರಿಲ್ಲ. ಯಾಕಂದ್ರೆ ಆಕ್ಟಿಂಗ್ ಅಂತ ಬಂದಾಗ ನನಗೆ ಎಂತ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡ್ತೀನಿ. ಅದು ಒಬ್ಬ ಕಲೆಗಾರನಿಗೆ ಬೇಕಾಗಿರುವಂತ ಮೊದಲನೇದು ಒಂದು ಗುಣ ಅಂತ ಹೇಳ್ಬೋದು. ಫೈನಲಿ ಮುಗೀತು ಶಾರ್ಟ್ ಫಿಲಮು. ನೋಡ್ರಿ, ಒಂದು ಒಳ್ಳೆ ಗೆಟಪ್ ನಮಗೆ ತಕ್ಕ ಇಷ್ಟ ಆಯ್ತು. ಹೆಂಗಿದೆ ನೋಡ್ರಿ. ಹಾಯ್ ಹೇಳ್ರಿ. ಹಾಯ್ ಹೇಳ್ರಿ. ಬ್ರೋ ಹಾಯ್ ಹೇಳಿ ನೀವು. ಹಂಗೆ ಯಾರು ಇವ್ರು ಗೊತ್ತಿಲ್ವಾ? ಇವ್ರು ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ ಸ್ಟಾರ್ಟಿಂಗ್ ಇವಾಗ ಇದ್ದಾರೆ, ಹಲೋ ಎಲ್ಲರಿಗೂ, ನಾನು ರೋಮನ್ ಮಾತಾಡ್ತಾ ಇದ್ದೀನಿ. ಯಾವ್ದು ಮೊಬೈಲ್ ಬ್ಲಾಗ್ಸ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಹೇಗಿದ್ದೀರಾ? ಕಂಟೆಂಟ್ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ. ಈ ತರ ಸೀರಿಯಲ್ ಹೋಗ್ಬಿಟ್ರಿ, ಕಾಂಪಿಟೇಷನ್ ಕಡಿಮೆ ಆಯ್ತು ಅನ್ಕೋಬೋದು. ಇವಾಗ ಸೀರಿಯಲ್ ಇಂದ ಸಿಲ್ವರ್ ಸ್ಕ್ರೀನ್ ಬರಬೇಕು, ನಮ್ಮಲ್ಲಿ ಬರಬೇಕು. ಇವಾಗ ನೀವು ನೋಡೋದಲ್ಲ, ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ. ಮತ್ತೆ ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ಏನೋ ಒಂದು ಕಷ್ಟ ಆದ್ರೆ ನಾನು ಹೇಳೋದು ನಿಮ್ಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗಿಯೋ ಆದಂತ ನೀವು ಹೇಳ್ತಾ ಇರೋದು
ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಕಾಣಿಸ್ಕೊತಾ ಇರಿ. ಹಾಗಂತ ಕ್ಲೀನ್ ಮಾಡಕ್ ಹೋಗ್ಬಿಟ್ಟು ನೀವಾಗ್ತಾರ ಇಲ್ಲ ಒಳ್ಳೇದಾಗಿ ಒಳ್ಳೆ ಉದ್ದೇಶ. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಒಂದು ಪಟ್ಟು ಮೇಲೆ ಬಂದಿದೆ. ನೆಕ್ಸ್ಟ್ ಏನಾದರೂ ನಾನು ಒಂದು ಶಾರ್ಟ್ ಫಿಲಮ್ ಆಗಲಿ ಅದೊಂದಾಗಲಿ ಏನಾದ್ರು ಮಾಡಬೇಕಂದ್ರೆ ಫಸ್ಟ್ ಪ್ರಿಫೇರ್ ಮಾಡೋ ಡೈರೆಕ್ಟರ್ ಅಂದರೆ ನಮ್ಮ ವಿಕಾಸ್. ನಿಮ್ಮ BGM ಹೆವಿ ಇಷ್ಟ. ನನ್ನ ಹೋಲ್ ಶಾರ್ಟ್ ಫಿಲಮ್ ನಿಮ್ಮ BGM ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಲ್ಲ ಹೌದಾ? ಇಷ್ಟ ಆಯ್ತು ಇವರು ನಮ್ಮ ಭರತ್ ಆಕ್ಟಿಂಗು ಸಕಾಲಾಗಿ ಮಾಡಿದ್ರ, ಆಂಕರಿಂಗು ಮಾಡಿದ್ರ. ಈ ತರ ಒಂದು ಸ್ಕಿಲ್ಸ್ಗೆ ಯಾರು ಸ್ಫೂರ್ತಿ? ನಾನು ಹೇಳ್ಬೇಡಿ. ಅನುಶ್ರೀ ಓಕೆ. ಮತ್ತೆ ಅವ್ರಾದ್ಮೇಲೆ ಅವರೇ ಒಂಥರ ಇನ್ಸ್ಪಿರೇಷನ್. ಅವ್ರು ಎರಡೂ ಮಾಡ್ತಾರಲ್ವ ಚೆನ್ನಾಗಿ. ಅವ್ರು ಆ್ಯಕ್ಟಿಂಗು ಸೂಪರಾಗಿ ಮಾಡ್ತಾರೆ, ಆ್ಯಕ್ಟಿಂಗು ಸೂಪರಾಗಿ ಮಾಡ್ತಾರೆ. ಸೊ ನನಗೆ ಚಾನ್ಸ್ ಇರ್ತಿದ್ರೆ ಹಂಗೆ ಚಾನಲ್ ಒಳಗಡೆ ನಕ್ಕೊಂಡು ಹೋಗ್ಬಿಡೋಣ. ಖಂಡಿತ ಮುಂದಿನ ದಿನಗಳಲ್ಲಿ ಸಿಗ್ಬೇಕಂತ ನಾವು ಭಾವಿಸ್ತೀವಿ. ಸಿಗುತ್ತೆ. ಶಾರ್ಟ್ ಫಿಲ್ಮ್ ಶೂಟಿಂಗ್ ಮಾಡುವಾಗ ನಾವು ಆ್ಯಕ್ಚುಲಿ ಸಿಗಿರ್ಲಿಲ್ಲ, ಯಾಕಂದರೆ ನಿಮ್ಮ ಶೂಟಿಂಗ್ಗೆ ಶೆಡ್ಯೂಲೇ ಬೇರೆ ಆಯಿತು, ನಂದು ಒಂದೇ ದಿನ ಇತ್ತು. ಓಕೆ, ಬಟ್ ಫಸ್ಟ್ ಟೈಮ್ ಇದು ನಾನು ನಿಮ್ಮ ಹತ್ರ ಮಾತಾಡ್ತಾರೆ. ಅದರಲ್ಲಿ ಕ್ಯಾರೆಕ್ಟರ್ ನೋಡಿದಾಗ ಹೆಂಗೆ ಅನಿಸ್ತು, ಆಮೇಲೆ ರಿಯಲ್ ನೋಡಿದಾಗ ಹೆಂಗೆ ಅನಿಸ್ತು? ವಿಲನ್ ಸೂಪರಾಗಿ ಮಾಡಿದ್ದಾರೆ ಅಂತ ಅನಿಸ್ತು. ನಿಮ್ಮ ಲುಕ್ ವೈಸ್ ನೋಡಿದ್ರೆ ಏನಪ್ಪ ವಿಲನ್ ಥರನೇ ಇದ್ದಾರೆ ಅಂತ ಅನ್ಸುತ್ತೆ. ಬಟ್ ಇಲ್ಲ, ನೀವು ಲೈಕ್ ಲುಕ್ ನೋಡಿ ಏನು ಜಡ್ಜ್ ಮಾಡಬಾರ್ದು ಅಂತಾರಲ್ಲ. ಸೊ ನೀವು ಸ್ವೀಟಾಗಿ ನೋಡಿ ನನ್ನನ್ನು ಕನ್ಸಿಡರ್ ಮಾಡಿ ನನ್ನ ಹತ್ರನೂ ಬಂದು ಮಾತಾಡ್ತಿದ್ದೀರಿ. ಇದರಲ್ಲೇ ಗೊತ್ತಾಗುತ್ತೆ ದಟ್ ಯು ಗಿವ್ ಇಂಪಾರ್ಟೆನ್ಸ್ ಟು ಪೀಪಲ್ ಅಂತ. ಸೊ ನೀವು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್. ಇತ್ತೀಚೆಗೆ ಟ್ರೆಂಡ್ ಇರೋದು ವಿಲನ್ ಜಾಸ್ತಿ ಡೀಪ್ ಇದೆ ಹೀರೋಗಿಂತನೂ ಅಂತ ಒಂದು ಟ್ರೆಂಡ್ ಸೆಟ್ ಆಗಿದೆ. ಸೊ ನೀವು ಒಳ್ಳೆ ಸೂಪರ್ ವಿಲನ್ ಆಗೋದಕ್ಕೂ ಸೂಪರು, ಹೀರೋ ಆಗೋದಕ್ಕೂ ಸೂಪರು. ಸೊ ನಾನು ನಿಮ್ಮನ್ನ ಇನ್ನೂ ಜಾಸ್ತಿ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಬೇಕು. ಆ ಪ್ರೀಮಿಯರ್ಗೂ ನನ್ನೇ ಆ್ಯಂಕರ್ ಆಗಿರಿ. ಥ್ಯಾಂಕ್ ಯು ಸರ್. ಈ ಒಂದು ವ್ಲಾಗಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅನ್ನೋದನ್ನ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಟಾಸ್ಕ್ ಕೊಡೋಣ ಅಂತಿದ್ದೀನಿ. ಟಾಸ್ಕ್ ಅನ್ನೋದಕ್ಕಿಂತ ನಿಮಗೆ ಕ್ವಶನ್ಗಳು ಏನಾದರೂ ಕ್ವಶನ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ನಾನು ಆ ಕ್ವಶನ್ಗಳನ್ನ ದಯಾ ಮತ್ತು ಮಧುಗೆ ಸಹ ಈ ಥರ ಎಲ್ಲ ಸೊ ಇವ್ರ ಹತ್ರ ನಾನು ಕೇಳ್ತೀನಿ. ಅವ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಅವ್ರ ಹತ್ರ ಆ ಕ್ವಶನ್ಗೆ ಆನ್ಸರು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಗೈಸ್, ಈ ಒಂದು ವ್ಲಾಗ್ನ ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ರಾಜ್ ಮಾಡಲ್ ಇನ್ನಷ್ಟು ಹೊಸದಾಗಿರುವಂಥ ಕಾಂಟೆಂಟ್ನ ವ್ಲಾಗಲ್ಲಿ ಕೂಡ ತೋರಿಸ್ತಾರೆ. ಸೊ ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ಒಳ್ಳೆಯದಾಗಿ.